ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವತ್ತು ನಮ್ಮ ಮೈದನ ಒಂದು ಬರ್ತ್ಡೇ ಇವತ್ತು. ಸೊ ಹಾಗಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಪೂರ್ತಿ ಬರ್ತ್ಡೇ ಸೆಲೆಬ್ರೇಟ್ ಒಂದು ವಿಡಿಯೋನೇ ಆಗಿರುತ್ತೆ. ಸೊ ಯಾರ್ಯಾರು ಬಂದಿದ್ದಾರೆ ಅಂತ ಫಸ್ಟ್ಗೆ ಹೇಳ್ತೀನಿ. ಬರ್ತ್ಡೇಯಲ್ಲಿ ನಾನು, ನಮ್ಮ ಹಸ್ಬೆಂಡ್, ನಮ್ಮ ಮಮ್ಮಿ ಮತ್ತು ನಮ್ಮ ಮೈದನ ಮತ್ತು ನಮ್ಮ ತಂಗಿ, ಜೊತೆಗೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಕಕ್ಕ ಅವರು ಬಂದಿದ್ದಾರೆ. ಅಂದರೆ ನಮ್ಮ ಈಗೇನು ಬರ್ಡೇ ಹುಡುಗ ಇದ್ದಾನಲ್ವ ಅವ್ರ ಅಕ್ಕ ಮತ್ತು ಅವರು ಭಾವ ಬಂದಿದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಪುಟ್ಟಾಣೆ ಸಿಜ್ಜು ಕೂಡ ಈ ಬರ್ಡೇಲಿ ಭಾಗವಹಿಸ್ತಾನೆ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಮೊದಲು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಈ ಒಂದು ಬರ್ತ್ಡೇ ವ್ಲಾಗ್ನ ನ್ಯಾಚುರಲ್ ಆಗಿ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮನೆಯವರು ಬ್ಯಾಕ್ ಸೌಂಡ್ ಹಾಕಿದ್ರು. ಸೊ ಇವಾಗ ಆ ಒಂದು ಏನಪ್ಪ ಅಂದರೆ ಸಾಂಗ್ ನಾನು ಹೇಗಿದ್ದಿದ್ದು ಹಾಗೆ ಅಪ್ಲೋಡ್ ಮಾಡಿಬಿಟ್ರೆ ಕಾಪಿ ರೈಟಿಂಗ್ ಬರುತ್ತಲ್ವ. ಸೊ ಹಾಗಾಗಿ ನಾನು ಸೌಂಡನ್ನ ತೆಗೆದುಬಿಟ್ಟು ನನ್ನ ಒಂದು ಬ್ಯಾಕ್ ಸೌಂಡ್ ಕೊಟ್ಟಿದ್ದೀನಿ. ಸೊ ಈ ಥರ ಇದೆ. ಇವಾಗ ಬರ್ತ್ಡೇ ಬಾಯ್ಗೆ ಒಂದು ಸೆಲೆಬ್ರೇಟ್ ಚಿಕ್ಕದಾಗಿ ಕೇಕ್ ತಂದಿದ್ವಿ. ಎಲ್ಲ ಇಮಿಡಿಯೇಟ್ ಆಗಿ ಒಂದು ಸೆಲೆಬ್ರೇಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾವು ಅಲ್ಲಿ ಹೋಗಿ ಮಾಡಬೇಕಿತ್ತು, ಬಟ್ ಕೆಲವು ಕಾರಣಾಂತರಗಳಿಂದ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನಾವೇ ಇಲ್ಲಿಗೆ ಕರೆಸಿದ್ವಿ. ಬರ್ತಾರೋ ಇಲ್ಲೋ ಅಂತ ಅಂದ್ಕೊಂಡಿದ್ವಿ. ಫೈನಲಿ ಬಂದುಬಿಟ್ಟಿದ್ರು. ನಾವಿನ್ನೂ ಮನೇಲೇ ಇದ್ವಿ, ಏನೂ ಸೆಲೆಬ್ರೇಟ್ ಇದ್ದಿದ್ದಿಲ್ಲ. ನಮ್ಗೆ ಸೀದಾ ಮನೆಗೆ ಬಂದುಬಿಟ್ಟಿದ್ರು. ಸೊ ಹಾಗಾಗಿ ಎಲ್ಲ ಇಮ್ಮಿಡಿಯೇಟ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು, ಕ್ವಿಕ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಮುಂದ್ಗಡೆ ಪಾಟ್ ಇಟ್ಬಿಟ್ಟಿದ್ದಾರೆ. ಬರೀ ಅವೇ ಕಾಣ್ತಿದ್ದಾವೆ. ಆ್ಯಕ್ಚುಲಿ ಇಟ್ಟಿದ್ದಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತೇನೋ. ಹೋಗಲಿ ಬಿಡಿ, ಫ್ಲವರ್ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ಕೇಕ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಅಮ್ಮ ಪೇಸ್ಟಲ್ಲೇ ಯಾವಾಗಲೂ ಕೇಕ್ ತರಿಸೋದು. ಇವ್ರ ಆ್ಯನಿವರ್ಸರಿಗೂ ಕೂಡ ನಾವು ಹೋಗಿದ್ವಿ. ಬಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಕೆಲವು ವೀಡಿಯೋಸ್ಗಳು ಡಿಲೀಟ್ ಆಗಿಬಿಟ್ಟಿದ್ದು. ಸೊ ಹಾಗಾಗಿ ಬೈ ಮಿಸ್ಸಾಗಿ ಡಿಲೀಟ್ ಆಗಿರೋದ್ರಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ. ಬಟ್ ಇವತ್ತು ವಿಡಿಯೋ ಕಂಪ್ಲೀಟಾಗಿ ಮಾಡ್ಕೊಂಡಿದ್ದೀನಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ. ಸೊ ಸಡನ್ನಾಗಿ ಈ ಒಂದು ಪ್ಲ್ಯಾನಿಂಗ್ ಆಯಿತು. ಆ್ಯಕ್ಚುಲಿ ಅಲ್ಲಿಗೆ ನಾವು ಹೋಗಬೇಕಾಗಿತ್ತು, ಬಟ್ ಕೆಲವು ಕಾರಣಾಂತರಗಳಿಂದ ನಾವು ಅಲ್ಲಿಗೆ ಹೋಗೋಕ್ಕಾಗಿದ್ದಿಲ್ಲ. ಅವರಿಗೆ ಬರೋಕ್ಕೆ ಹೇಳಿದ್ವಿ. ಅವರು ಬರ್ತಾರೋ ಇಲ್ಲ ಅನ್ನೋ ಡೌಟ್ ಕೂಡ ಇತ್ತು. ಕಡೆಗೂ ಬಂದರು ಅವರು. ಸೊ ಎಲ್ಲ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸೊ ಎಷ್ಟಾಗುತ್ತೆ ಅಷ್ಟು ನಾವು ಮಾಡಿದ್ವಿ. ಡೆಕೋರೇಟ್ ಗ್ರ್ಯಾಂಡಾಗಿ ಮಾಡೋಕ್ಕಾಗಲಿಲ್ಲ, ಎಲ್ಲ ಸಡನ್ ಆಗಿರೋದ್ರಿಂದ. ನೋಡಿ, ಪಾಟ್ ಇಟ್ಬಿಟ್ಟಿದ್ವಿ, ಬರೀ ಅದೇ ಎದ್ದು ಕಾಣಿಸ್ತಿದೆ. ಸೊ ಸಿಂಪಲ್ಲಾಗಿ ಈ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಮರ್. ಸೊ ಈ ವಿಡಿಯೋ ನೋಡ್ತಾ ಇರಿ, ಕಂಟಿನ್ಯೂ ಆಗಿ ಚೆನ್ನಾಗಿರುತ್ತೆ. ಫನ್ನಿ ಆಗಿರುತ್ತೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆಗಂತೂ ಇನ್ನೂ ಸಖತ್ತಾಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಮತ್ತು ಏನಪ್ಪ ಅಂದರೆ, ಒಂದು ವೇಳೆ ವೀಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾ ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ಈಸಿಯಾಗಿ ನಿಮಗೆ ತಲುಪುತ್ತೆ. ಸೊ ಹಾಗಾಗಿ ಪ್ಲೀಸ್ ದಯಮಾಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ, ಓಕೆನಾ? ಸೊ ಇದರಲ್ಲಿ ಇನ್ನೊಂದು ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೇಕ್ ತಂದ ತಕ್ಷಣವೇ ನಮ್ಮ ಸಿಜ್ಜು ಎಷ್ಟು ಇದು ಮಾಡ್ತಿದ್ದಂದರೆ, ನನ್ನದೇ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೇನೋ ಅನ್ನೋ ಅಷ್ಟು ಕ್ಯೂರಿಯಾಸಿಟಿಯಿಂದ ಇದ್ದೆ. ಅಷ್ಟು ಅಲ್ಲಿಂದ ಇಲ್ಲಿಂದ ಅಲ್ಲಿ ಓಡಾಡೋದು, ಎಗ್ರೋದು, ಆ ಥರ ಎಲ್ಲ ಮಾಡ್ತಿದ್ದ. ಸೊ ಅವನಿಗೆ ಈ ಥರ ಅಂದರೆ ಕೇಕ್ ತಿನ್ನೋದಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಸೊ ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್, ಕಂಟಿನ್ಯೂ ಆಗಿ. ತುಂಬ ಚೆನ್ನಾಗಿರುತ್ತೆ. 6 ನಿಮಿಷದ ವಿಡಿಯೋ ಇರುತ್ತೆ, ಫನ್ನಿಯಾಗಿ ಕೂಡ ಇರುತ್ತೆ.
Happy birthday